ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಕಬ್ಬನ್ ಪಾರ್ಕ್ ಮೆಟ್ರೋ ಸಮಸ್ಯೆಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಬಾಗಿಲಲ್ಲಿ ಮೆಟಲ್ ಚೈನ್ ಸಿಲುಕಿ ತಾಂತ್ರಿಕ ದೋಷ ಉಂಟಾಗಿತ್ತು ಅಂತ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಂದಿರುವಂತಹ ಮಾಹಿತಿ ಇದು. ಹೌದು, ಕಬ್ಬನ್ ಪಾರ್ಕ್ನಲ್ಲಿ ಇತ್ತೀಚೆಗೆ 2 ಬಾರಿ ಮೆಟ್ರೋ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಬಾಗಿಲಲ್ಲಿ ಮೆಟಲ್ ಚೈನ್ ಸಿಲುಕಿ ತಾಂತ್ರಿಕ ದೋಷ ಉಂಟಾಗಿತ್ತು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಹಿರಂಗಗೊಂಡಿರುವಂತಹ ಮಾಹಿತಿ ಇದು. ಮೆಟ್ರೋದಲ್ಲಿ ಬೇರೆ ಯಾವುದೇ ತಾಂತ್ರಿಕ ದೋಷ ಇಲ್ಲ. 18 ನಿಮಿಷ ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿತ್ತು ಅಂತ ಬಿಎಂಆರ್ಸಿಎಲ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಪರಿಶೀಲನೆಯ ಬಳಿಕ ಮೆಟ್ರೋ ರೈಲು ಸೇವೆ ಪುನರ್ ಆರಂಭವಾಗಿದೆ. ಸುರಕ್ಷಿತ ಮೆಟ್ರೋ ಸೇವೆಗೆ ಬಿಎಂಆರ್ಸಿಎಲ್ ಬದ್ಧವಾಗಿದೆ ಅಂತ ಬಿಎಂಆರ್ಸಿಎಲ್ ಹೇಳಿಕೊಂಡಿದೆ. ಹೌದು, ನಿನ್ನೆ 7:43 ಸುಮಾರಿಗೆ, ಅಂದರೆ 7:36ರಿಂದ 43 ಸುಮಾರಿಗೆ ಆದಂತಹ ತಾಂತ್ರಿಕ ದೋಷ ಇದು. ಇದ್ದಕ್ಕಿದ್ದಂತೆ ಬಾಗಿಲುಗಳು ಕ್ಲೋಸ್ ಆಗಲಿಲ್ಲ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಆದಂತಹ ಅವಘಡ ಇದು. ಈ ಸಂದರ್ಭದಲ್ಲಿ ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮೆಟ್ರೋ ಪ್ರಯಾಣಿಕರು. ಈ ಸಂದರ್ಭದಲ್ಲಿ ಏನಿದು, ವಾರದಲ್ಲಿ 2ನೇ ಸಲ ಈ ಥರ ಸಮಸ್ಯೆ ಆಗ್ತಿದೆಯಲ್ಲ ಅಂತ ಪ್ರಯಾಣಿಕರು ಕೇಳಿದಾಗ ಆ ಕ್ಷಣಕ್ಕೆ ಪ್ರಯಾಣಿಕರನ್ನು ಕೆಳಗಿಳಿಸಲಾಯಿತು, ಹೊರಗೆ ನಿಲ್ಲಿಸಲಾಯಿತು. ಅಲ್ಲಿಂದ ಮೆಟ್ರೋವನ್ನು ತೆಗೆದುಕೊಂಡು ಹೋಗಲಾಯಿತು. ಇನ್ನೊಂದು ಮೆಟ್ರೋ ಬಂತು. ಆ ನಂತರದ ಸಂದರ್ಭದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಆ ಮೆಟ್ರೋದಲ್ಲಿ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾದರೆ ಇದ್ದಕ್ಕಿದ್ದಂತೆ ಮೆಟ್ರೋ ಬಾಗಿಲು ಯಾಕೆ ಮುಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ? ಇದಕ್ಕೆ ಒಂದಷ್ಟು ಕ್ಲಾರಿಫಿಕೇಷನನ್ನು ಬಿಎಂಆರ್ಸಿಎಲ್ ಕೊಡಲೇಬೇಕಾಗಿತ್ತು. ಆ ಕ್ಷಣಕ್ಕೆ ಮೆಟ್ರೋ ಸಿಬ್ಬಂದಿಗೂ ಯಾವ ಕಾರಣಕ್ಕೆ ಈ ತಾಂತ್ರಿಕ ದೋಷ ಉಂಟಾಗಿದೆ ಅನ್ನೋದು ಗೊತ್ತಾಗಲಿಲ್ಲ. ಅಂದಾಜು 10-15 ನಿಮಿಷಗಳ ಕಾಲ ಯಾವುದೇ ರೀತಿಯ ಕ್ಲಾರಿಟಿ ಅನ್ನೋದು ಸಿಕ್ಕಿರಲಿಲ್ಲ. ಕೂಲಂಕುಷ ತನಿಖೆ ಆದ ನಂತರದ ಸಂದರ್ಭದಲ್ಲಿ ಹೌದು, ಇದರಲ್ಲಿ ಪ್ರಯಾಣಿಕರೊಬ್ಬರ ಚೈನ್ ಸಿಲುಕಿಕೊಂಡಿದ್ದರಿಂದಾಗಿ ಬಾಗಿಲುಗಳು ಕ್ಲೋಸ್ ಆಗಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ವಾರದಲ್ಲಿ 2ನೇ ಸತಿ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂದರೆ ಬಿಎಂಆರ್ಸಿಎಲ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದೆಯಾ ಅಲ್ವಾ ಅನ್ನೋದು ಪ್ರಯಾಣಿಕರ ಪ್ರಶ್ನೆ. ಈಗ ತನ್ನದೇ ಆದಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೂಡ ಅದನ್ನು ಪ್ರಯಾಣಿಕರು ಒಪ್ಕೊಳ್ತಾರಾ? ದಿವ್ಯ, ಖಂಡಿತವಾಗೂ ಈ ಪರ್ಪಲ್ ಲೈನ್ ಮೆಟ್ರೋ ಸಂಬಂಧಪಟ್ಟಾಗ ನೋಡೋದಾದ್ರೆ ಪದೇ ಪದೇ ತಾಂತ್ರಿಕ ದೋಷದಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಕೊಡುವಂತ ಕೆಲಸ ಮೆಟ್ರೋದಿಂದ ಆಗ್ತಾ ಇದೆ. ಪ್ರಯಾಣಿಕರು ಪರಿತಪಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಕಳೆದ 2-3 ದಿನಗಳ ಹಿಂದೆ ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಭಾಗದಲ್ಲಿಯೇ ಒಂದು ಮೆಟ್ರೋ ಟ್ರೈನ್ ಇದ್ದಕ್ಕಿದ್ದಂತೆ ತಾಂತ್ರಿಕ ದೋಷವನ್ನ ಕಾರಣವನ್ನ ಕೊಟ್ಕೊಂಡು ಅಲ್ಲಿ ನಿಲ್ಲುವಂತ ಕೆಲಸ ಆಯ್ತು. ಅಂದ್ರೆ ಈ ಸಂಬಂಧಪಟ್ಟಾಗ ಅಧಿಕಾರಿಗಳ ಒಂದು ಮಾಹಿತಿ ಸರಿಸುಮಾರು 8ರಿಂದ 9 ಗಂಟೆಗಳ ಕಾಲ ಸತತ ಬೆಳಗ್ಗೆ ಅಂದ್ರೆ ರಾತ್ರಿ 7:00ವರೆಗೆ ನಿಂತಹ ಒಂದು ಮೆಟ್ರೋ ಟ್ರೈನು ಮಾರನೇ ದಿನ ಮುಂಜಾನೆ 4 ಗಂಟೆವರೆಗೂ ಕೂಡ ಸರಿಪಡಿಸುವಂತ ಕೆಲಸ ಮಾಡಿದ್ರು. ಅದು ಆದ ಮರುದಿನವೇ ಅಂದ್ರೆ ನಿನ್ನೆ ರಾತ್ರಿ ಮತ್ತೊಂದು ಮೆಟ್ರೋ ಟ್ರೈನು ಅದೇ ನಿಲ್ದಾಣದಲ್ಲಿ ಅಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿಯೇ ಮತ್ತೊಂದು ರೈಲು ಕೈ ಕೊಡುವಂತ ಕೆಲಸ ಆಗಿತ್ತು. ಇದರಿಂದ ಪ್ರಯಾಣಿಕರು ಸಿಕ್ಕಾಪಟ್ಟೆ ಮತ್ತೊಂದು ತೊಂದರೆ ಎನ್ನುವಂತ ನಿಟ್ಟಿನಲ್ಲಿ ಮೆಟ್ರೋ ವಿಚಾರವಾಗಿ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಟ್ಟಂತ ಬಿಎಂಆರ್ಸಿಎಲ್ ಏನಿದೆಯೋ ಇದು ಚೈನ್ ಏನು ಡೋರ್ ನಲ್ಲಿ ಚೈನಿನ ಸರಪಳಿ ಒಂದು ಡೋರ್ ನಲ್ಲಿ ಲಾಕ್ ಆಗಿತ್ತು, ಬಿದ್ದಿತ್ತು. ಆ ಕಾರಣದಿಂದಾಗಿ ಒಂದಷ್ಟು ನಿಮಿಷಗಳ ಕಾಲ ತೊಂದರೆ ಆಗಿತ್ತು ಎನ್ನುವಂತ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ 7:36ರಿಂದ 7:54ರವರೆಗೆ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಮತ್ತೊಮ್ಮೆ ವ್ಯತ್ಯಯ ಉಂಟಾಗಿತ್ತು ಎನ್ನುವಂಥದ್ದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಆಗಿದೆ. ಯಾವುದೇ ತಾಂತ್ರಿಕ ದೋಷವಿಲ್ಲ, ರೈಲು ಉಪಕರಣಗಳು ಸಂಪೂರ್ಣ ಸುರಕ್ಷಿತ ಎಂದು ತನಿಖಾ ವರದಿಯಲ್ಲಿ ಬಿಎಂಆರ್ಸಿಎಲ್ ಒಂದು ವರದಿ ಇದೆಯಲ್ಲ, ಆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎಲ್ಲಾ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡುವಂತ ಕೆಲಸ ನಮ್ಮ ಬಿಎಂಆರ್ಸಿಎಲ್ ಸಂಸ್ಥೆ ಮಾಡ್ತಾ ಇದೆ. ಪುನಃ ಸೇವೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಮೆಟ್ರೋ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ಮತ್ತೊಮ್ಮೆ ವಿಷಾದವನ್ನ ವ್ಯಕ್ತಪಡಿಸ್ತೇವೆ ಎನ್ನುವಂತ ಸತ್ಯಕ್ಕೆ ಒಂದು ಉತ್ತರವನ್ನ ಕೊಟ್ಟಿದೆ. ಆದ್ರೆ ಪ್ರಯಾಣಿಕರಿಗಾದಂತ ಸಮಸ್ಯೆಗಳೇನಿದ್ದವು, ಸಮಯ ವ್ಯರ್ಥ ಆಗ್ಬೋದು. ಮೊನ್ನೆ ಆದಂತ ಒಂದು ಮೆಟ್ರೋ ಸಂಚಾರ ಏನ್ ನಿಂತ್ಕೊಳ್ತೋ ಸುಮಾರು 4-5 ನಿಲ್ದಾಣಗಳಿಂದ ನೂರಾರು ಪ್ರಯಾಣಿಕರು ಆಟೋವನ್ನ ಹತ್ತಿ ಹೋಗ್ತಾರೆ, ಲಾರಿಯನ್ನ ಹತ್ತಿ ಹೋಗ್ತಾರೆ, ಗೂಡ್ಸ್ ಗಾಡಿಗಳನ್ನ ಹತ್ತಿ ಹೋಗುವಂತ ಕೆಲಸ ಆಗತ್ತೆ. ಇದು ಇಡೀ ಬೆಂಗಳೂರಿನ ಒಂದು ಐಟಿ ಬಿಡಿ ಕ್ಷೇತ್ರಕ್ಕೆ, ಜೊತೆಗೆ ಮೆಟ್ರೋ ನಿಗಮ ಕಳೆದ 10-15 ವರ್ಷಗಳಿಂದ ಏನ್ ಸಂಚಾರ ಮಾಡ್ತಿದೆ ಮೆಟ್ರೋ ನಿಗಮ,
ದಿನನಿತ್ಯವೂ ಕೂಡ 9 ರಿಂದ 10 ಲಕ್ಷ ಪ್ರಯಾಣಿಕರು ಏನ್ ಮಾಡ್ತಾರೆ ಸಂಚಾರವನ್ನ ಏನ್ ಮಾಡ್ತಾರೆ, ಅದಕ್ಕೆ ಒಂದ್ ರೀತಿಯಾದಂತಹ ಕಳಂಕ ತರುವಂತ ಕೆಲಸ ಮೆಟ್ರೋ ನಿಗಮದವ್ರು ಮಾಡಿದ್ರ? ಈಗ ಲಾರಿ ಹತ್ತುವಂತದ್ ಕೆಲಸ ಆಗ್ಲಿ, ಗೂಡ್ಸ್ ಗಾಡಿಗಳನ್ನ ಹತ್ತುವಂತದ್ದಾಗ್ಲಿ, ಯಾವುದೂ ಕೂಡ ಈ ಘಟನೆ ಈ ಹಿಂದೆಯೂ ಕೂಡ BMRCL ವಿಚಾರದಲ್ಲಿ ಆಗಿರ್ಲಿಲ್ಲ. BMRCL ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇದೆಲ್ಲವೂ ಕೂಡ ಕಾರಣ ಎನ್ನುವಂತ ನಿಟ್ಟಿನಲ್ಲಿ ಬೊಟ್ಟು ಮಾಡುವಂತ ಕೆಲಸ ಮೆಟ್ರೋ ಪ್ರಯಾಣಿಕರು BMRCL ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.